ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ನಮ್ಮನ್ನು ಕಾಯುವಾತನು. ಕರ್ತನು ನಮ್ಮನ್ನು ಕಟ್ಟುವಾತನು. ಕ್ರೈಸ್ತರು ಪಾಪಗಳಿಂದ ಸೋತಿರುವಾಗ ಅಂಥವರ ಪಾಪದಿಂದ ಬಿಡುಗಡೆ ಮಾಡುವುದರ ಬದಲಾಗಿ ಅವರಿಂದ ದಶಮಾಂಶ ಪಡೆಯುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಧಾರ್ಮಿಕ ಮುಖಂಡರು ಇರುವುದರಿಂದ ಈ ಜನರು ಇವತ್ತು ಅವರೇ ಪ್ರಬಲರಾಗಿದ್ದಾರೆ. ಫರಿಸಾಯರನ್ನು ನೋಡಿ, ಆ ಫರಿಸಾಯರ ಇತಿಹಾಸವನ್ನು ನೀವು ತಿಳ್ಕೊಂಡ್ರೆ ಅವರು ಈ ಲೋಕವನ್ನು ಹೇಗೆ ನಡೆಸಿದರು ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ. ಈ ಲೋಕದಲ್ಲಿ ಕರ್ತನು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಲು ಶಿಲುಬೆಯ ಮರಣವನ್ನು ಅನುಭವಿಸಿದರು. ಇಂದು ಭೂಲೋಕದಲ್ಲಿ ದೇವರ ಹೆಸರು ಗೌರವಿಸಲ್ಪಡುತ್ತಿಲ್ಲ ಎಂಬ ಭಾರ ನಿಮಗಿರಬೇಕು. ಆ ಭಾರ ನನಗೂ ಇರಬೇಕು. ನಮ್ಮ ರಕ್ಷಕನ ಯೇಸು ಎಂಬುದಾಗಿ ಇದೆ. ಅವರು ನಮ್ಮನ್ನು ನಮ್ಮ ಪಾಪಗಳಿಂದ ರಕ್ಷಿಸುವುದಕ್ಕಾಗಿ ಬಂದರು. ಮತ್ತಾಯ ಪತ್ರಿಕೆ 1ನೇ ಅಧ್ಯಾಯ 21 ಹೇಳ್ತದೆ, ಆಕೆಯು ಒಬ್ಬ ಮಗನನ್ನು ಹೆರುವಳು, ನೀನು ಆತನಿಗೆ ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿದನು. ಪ್ರಿಯರೇ, ಪಾಪದ ಮೇಲೆ ಜಯಿಸುವುದರ ಬಗ್ಗೆ ಬೋಧಿಸುವ ಈ ವ್ಯಕ್ತಿಯ ಬೋಧನೆಯನ್ನು ಕೇಳಬೇಡ, ಬದಲಾಗಿ ನಾನು ಹೇಳುವುದನ್ನು ಕೇಳಿಸಿಕೋ, ದಶಮಾಂಶ ಹೇಗೆ ಕೊಡಬೇಕೆಂದು ನಾನು ನಿನಗೆ ಕಲಿಸಿಕೊಡುತ್ತೇನೆ ಎಂದು ಹೇಳುವಾಗ ಯೇಸು ಇವರ ಮೇಲೆ ನಿಶ್ಚಯವಾಗಿ ಕೋಪಗೊಳ್ಳುತ್ತಾರೆ. ಕರ್ತನು ಕೋಪಗೊಂಡ. ಮಾರ್ಕ್ ಪತ್ರಿಕೆ 3ನೇ ಅಧ್ಯಾಯ 1-5 ನೋಡಿ. ಯೇಸು ಯಹೂದ್ಯರ ಒಂದು ಸಭಾಮಂದಿರದಲ್ಲಿದ್ದಾಗ ಕೈಗೆ ಲಕ್ವ ಹೊಡೆದಂಥ ಒಬ್ಬ ವ್ಯಕ್ತಿಯನ್ನು ವಾಸಿ ಮಾಡುವುದನ್ನು ತಡೆಯಲು ಪ್ರಯತ್ನ ಮಾಡಿದಂಥ ಕೆಲವು ಜನರನ್ನು ನೋಡಿ ಕರ್ತನು ಕೋಪಗೊಳ್ತಾನೆ. ಫರಿಸಾಯರು ಆ ಪಾರ್ಶ್ವವಾಯು ಹೊಡೆದಂಥ ಮನುಷ್ಯನನ್ನು ಗುಣಪಡಿಸುವುದಕ್ಕಿಂತ ಹೆಚ್ಚಾಗಿ ಸಬ್ಬತ್ ದಿನದ ಆಚರಣೆಯ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದರು. ನೋಡಿ, ಅದನ್ನು ನೋಡಿ ಕರ್ತನು ಕೋಪಗೊಂಡನು. ಯಾಕಂದರೆ ಅಲ್ಲಿ ಕರ್ತನ ಒಂದು ಅದ್ಭುತವನ್ನು ಮಾಡ್ತಾ ಇದ್ದ. ಆ ಹೆಣ್ಣುಮಗಳು ಗುಣವಾಗ್ತಾ ಇದ್ಲು. ಆದರೆ ಈ ಧಾರ್ಮಿಕ ನಾಯಕರಿಗೆ ಗುಣವಾಗುವುದಕ್ಕಿಂತ ಅವರು ಹಬ್ಬವನ್ನು ಮಾಡುವುದೇ ಅವರಿಗೆ ಪ್ರಮುಖವಾಗಿತ್ತು. ಅದನ್ನು ನೋಡಿ ಕರ್ತನು ಕೋಪಗೊಂಡನು. ನೀವು ಯೇಸುವಿನೊಂದಿಗೆ ಅನ್ಯೋನ್ಯತೆ ಹೊಂದಿದ್ದರೆ ಇತರರು ಬಿಡುಗಡೆ ಹೊಂದುವುದಕ್ಕೆ ಅಡ್ಡಿಯಾಗುವ ಇಂತಹ ಜನರ ಬಗ್ಗೆ ದೇವರ ಸೇವಕನಾಗಿರುವ ನೀವು ಸಹ ಕೋಪಗೊಳ್ಳಬೇಕು. ಯೋಹಾನನು 2ನೇ ಅಧ್ಯಾಯದಲ್ಲಿದೆ. ಯೇಸು ದೇವಾಲಯಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡುತ್ತಿದ್ದ ಚೀನಿವಾರರನ್ನು ಹೊರಕ್ಕೆ ಓಡಿಸಿದ ಸಂದರ್ಭ ಅವರು ಹಗ್ಗದ ಚಾಟಿಯನ್ನು ಮಾಡಿ ಚೀನಿವಾರರ ಹಣವನ್ನು ಚೆಲ್ಲಿ ಅವರ ಮೇಜುಗಳನ್ನು ಉರುಳಿಸಿದರು. ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನಿನ್ನ ಆಲಯ. ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 15-17 ನೀವು ನೋಡಿ. ಅಲ್ಲಿ ನಿನ್ನ ಆಲಯದ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯಾರ್ಯಾರು ವ್ಯಾಧಿಗ್ರಸ್ತರಾಗಿದ್ದಾರೆ ಅವರು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇನಯ್ಯ. ವಿಶೇಷವಾಗಿ ನಾನು ಅಪ್ಪ ಕಿದ್ವಾಯ್ ಆಸ್ಪತ್ರೆಯನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇನೆ. ಕ್ಯಾನ್ಸರ್ ರೋಗಿಗಳನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇನೆ. ಯೇಸುವೆ, ನಿಮ್ಮ ರಕ್ತದಿಂದ ಗುಣ ಮಾಡು, ನಿಮ್ಮ ರಕ್ತದಿಂದ ಗುಣ ಮಾಡು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.